नमस्ते दर्शकों, रायचूर संदेश में आपका स्वागत है। हमारा उद्देश्य है बदलाव की राह पर खबरों के साथ चलते हुए आप तक सही और सटीक जानकारी पहुंचाना। रायचूर से एक महत्वपूर्ण राजनीतिक खबर सामने आई है। पक्ष संगठन और विकास कार्यों को आधार बनाते हुए पूर्व मंत्री एवं वरिष्ठ कांग्रेस नेता NS बोस राजू को फिर से मंत्री पद देने की मांग तेज हो गई है। केपीसीसी प्रचार समिति संयोजक बालस्वामी कोडली ने आज शहर के प्रेस भवन में आयोजित पत्रकार वार्ता में ये मांग रखी। उन्होंने कहा कि NS बोस राजू पिछले लगभग 5 दशकों से कांग्रेस पार्टी को जमीनी स्तर पर मजबूत करने में महत्वपूर्ण भूमिका निभा रहे हैं। उन्होंने बताया कि बोस राजू ने काडा अध्यक्ष, HKRDB अध्यक्ष, विधायक, विधान परिषद सदस्य तथा मंत्री के रूप में विभिन्न पदों पर कार्य करते हुए विकासात्मक कार्यों के माध्यम से जनता का विश्वास अर्जित किया है। उन्होंने आगे कहा कि पिछले 3 वर्षों में लगभग 1931 करोड़ रुपए के विकास कार्य रायचूर शहर और जिले के विभिन्न हिस्सों में किए गए हैं। इनमें सड़क निर्माण, ब्रिज कम बैराज परियोजनाएं, कनकनाल योजना तथा तुंगभद्रा बांध के गेटों के पुनर्निर्माण और मरम्मत कार्य शामिल है। साथ ही उन्होंने जानकारी दी कि NS बोस राजू को फिर से मंत्री पद देने की मांग को लेकर कांग्रेस हाईकमान को ज्ञापन सौंपने के लिए 15 कार्यकर्ताओं का प्रतिनिधि मंडल दिल्ली जाएगा। इसके अलावा लगभग 150 कार्यकर्ता मुख्यमंत्री और पार्टी के वरिष्ठ नेताओं से मिलकर इस मांग को जोरदार तरीके से रखेंगे। राज्य मुखंडರು ಈ ಜಿಲ್ಲೆಯ ಕಂಡಂತ ಅದ್ಭುತ ರಾಜಕಾರಣಿ, ಪ್ರಗತಿಪರ ಚಿಂತಕರು, ಅಭಿವೃದ್ಧಿಯ ಹರಿಕಾರರಾದಂತ ನಮ್ಮ ನಾಯಕರಾದಂತ ಮಾಜಿ ಮಂತ್ರಿಗಳಾದಂತ NS ಬೋಸರಾಜ್ ಸಾಹೇಬರನ್ನ ಮತ್ತೊಮ್ಮೆ ಮಂತ್ರಿಗಳನ್ನಾಗಿ ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಮುಖಂಡರುಗಳಿಗೆ, ಸನ್ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರಿಗೆ, ಸುರ್ಜಿವಾಲ ಸಾಹೇಬರಿಗೆ, ವೇಣುಗೋಪಾಲ್ ಸಾಹೇಬರಿಗೆ ಈ ಮೂಲಕ ಒತ್ತಾಯ ಮಾಡೋದಕ್ಕೋಸ್ಕರ ನಾವು ತಮ್ಮ ಮುಂದೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೆಲವೊಂದು ಅಭಿವೃದ್ಧಿಯ ಒಂದು 7-8 ವಿಚಾರಗಳನ್ನು, ಯೋಜನೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸುಮಾರು 53 ವರ್ಷಗಳಿಂದ 55-53 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ರಾಜ್ಯದ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಕಾಡಾ ಅಧ್ಯಕ್ಷರಾಗಿ, HKDB ಅಧ್ಯಕ್ಷರಾಗಿ, 2 ಸಲ MLC ಆಗಿ, 2 ಸಲ ಮಾನ್ವಿ ಕ್ಷೇತ್ರದ ಶಾಸಕರಾಗಿ, ತದನಂತರದಲ್ಲಿ ಇತ್ತೀಚೆಗೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವರಾಗಿ ಈ ರಾಜ್ಯದಲ್ಲಿ ಎಲ್ಲ ಸಚಿವರುಗಳಿಗಿಂತಲೂ ಹೆಚ್ಚಿನ ದೃಷ್ಟಿಕೋನದಲ್ಲಿ ಕೆಲಸ ಮಾಡಿರುವಂಥದ್ದು ಯಾರಾದರೂ ಇದ್ರೆ ಅದು ನಮ್ಮ ನಾಯಕರಾದಂಥ NS ಬೋಸರಾಜ್ ಸಾಹೇಬ್. ತಮ್ಮಲ್ಲಿ ಪ್ರಶ್ನೆ ಮೂಡಬಹುದು, ಯಾಕೆ ಮತ್ತೊಮ್ಮೆ ಅವರನ್ನೇ ಯಾಕೆ ಮಂತ್ರಿಗಳನ್ನಾಗಿ ಮಾಡಬೇಕನ್ನೋದು. ತಮಗೆ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಸುಮಾರು 70 ವರ್ಷಗಳಲ್ಲಿ ಏನು ಈ ಜಿಲ್ಲೆಯಲ್ಲಿ ಆಗಲಾರದಂಥ ಕೆಲಸಗಳನ್ನ ಮಾಡಿರುವಂಥದ್ದು, ಆ ಶ್ರೇಯಸ್ಸು NS ಬೋಸರಾಜ್ ಸಾಹೇಬರಿಗೆ ಸಲ್ಲುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಮೊದಲನಾಗಿ ನಾನು ರಾಯಚೂರು ಕ್ಷೇತ್ರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಥವಾ ನಗರದಲ್ಲಿ NS ಬೋಸರಾಜ್ ಸಾಹೇಬರು ಮಂತ್ರಿಗಳಾದ ನಂತರದಲ್ಲಿ ಏನು ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದ್ರು ಅನ್ನೋ ಒಂದು ಪಕ್ಷಿ ನೋಟವನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ರಾಯಚೂರು ನಗರದಲ್ಲಿ ಸ್ಲಾಟರ್ ಹೌಸ್ ನಿರ್ಮಾಣಕ್ಕೋಸ್ಕರ ಅನುದಾನವನ್ನು ತಂದರು. ಬಾಬು ಜಗಜೀವನ್ ರಾಮ್ ಭವನಕ್ಕೋಸ್ಕರ 5 ಕೋಟಿಯನ್ನ ಮೀಸಲಿಡೋದಕ್ಕೋಸ್ಕರ ಶ್ರಮಿಸಿದರು. ಅದರ ಜೊತೆಗೆ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೂತನ
ಜಿಲ್ಲಾ ಕನ್ವೆನ್ಷನ್ ಹಾಲ್ ಕಟ್ಟಡ ನಿರ್ಮಾಣಕ್ಕೋಸ್ಕರ ಸುಮಾರು 40 ಕೋಟಿಯನ್ನ ಇದಕ್ಕೆ ಕಾಯ್ದಿರಿಸಿದ್ರು. ಕೆಲವೊಂದು ಆಯ್ದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾತ್ರ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ತದನಂತರದಲ್ಲಿ ಇಂಪ್ರೂವ್ಮೆಂಟ್ಸ್ ವೈಡ್ನಿಂಗ್ ರೋಡ್ಸ್ ಮಾಡೋದಕ್ಕೋಸ್ಕರ 34 ಕೋಟಿಗಳನ್ನ ರಾಯಚೂರಲ್ಲಿ ಖರ್ಚು ಮಾಡಿದ್ರು. ಮತ್ತು ರಾಯಚೂರು ನಗರದಿಂದ ಚಂದ್ರಮೌಳಿ ವೃತ್ತದಿಂದ ಗಂಜು ವೃತ್ತದವರೆಗೆ ಸುಮಾರು 1.10 4 ಪಥದ ರಸ್ತೆಗಳನ್ನು ನಿರ್ಮಾಣಕ್ಕೋಸ್ಕರ 34 ಕೋಟಿಗಳನ್ನ ಅಲ್ಲಿ ನಿರ್ಮಾಣಕ್ಕೋಸ್ಕರ ಕಾಯ್ದಿರಿಸಿದ್ರು. ಮತ್ತು ವಲ್ಲಭಭಾई ಪಾಟೀಲ್ ವೃತ್ತದವರೆಗೆ. पत्रकार वार्ता में कांग्रेस नेता अरुण चांद, मरीस्वामी, प्रीतम कोडली सहित कई कार्यकर्ता मौजूद थे। ये थी रायचूर से जुड़ी महत्वपूर्ण खबर। आप देख रहे थे रायचूर संदेश। रायचूर और आसपास की हर छोटी बड़ी खबर से अपडेट रहने के लिए हमारे चैनल रायचूर संदेश को लाइक, शेयर और सब्सक्राइब जरूर करें। धन्यवाद।